ನಮಸ್ತೆ ವೀಕ್ಷಕರೇ, ಬೆಸ್ಟ್ ನ್ಯೂಸ್ ಲಾಗ್ 1 ಕನ್ನಡ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಏನೋ ಒಂದು ಗುತ್ತಿಗೆದಾರರ ಆತ್ಮಹತ್ಯೆ ಮಾಡಿಕೊಟ್ಟಿರ್ತಕ್ಕಂಥ ಸಚಿನ್ ಅವರ ಈ ಒಂದು ತನಿಖೆಯನ್ನು ಪ್ರಿಯಾಂಕಾ ಖರ್ಗೆ ಅವರು ಈ ಒಂದು ರಾಜೀನಾಮೆಯನ್ನು ಕೊಟ್ಟು ಸಚಿವ ಸ್ಥಾನಕ್ಕೆ ತನಿಖೆಯನ್ನು ಎದುರಿಸಬೇಕು ಅಂತ ಏನು ಬಿಗಿ ಪಟ್ಟನ್ನು ಹಿಡಿದಿರ್ತಕ್ಕಂಥ BJP ಹಾಗೂ JDS ಎರಡೂ ಪಕ್ಷಗಳು ಸಹ ಒಂದು ಉಗ್ರ ಹೋರಾಟವನ್ನೇ ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿರೋ ಮಧ್ಯೆ ಈಗ BJP ಬುಡಕ್ಕೆ ಒಂದು ಡೈನಾಮಿಕ್ ಇಡಬೇಕು ಅನ್ನೋ ಒಂದು ಚರ್ಚೆಯು ಸಹ ಕಾಂಗ್ರೆಸ್ ಪಾಳೆಯದಲ್ಲಿ ನಡೀತಾ ಇದೆ. ಹಾಗಾದರೆ ಏನದು ಅಂತಂದು ನಾವು ನೋಡ್ಕೊಂಬರೋಣ ವೀಕ್ಷಕರೇ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಎಸ್ ವೀಕ್ಷಕರೇ, ದಿನದಿಂದ ದಿನಕ್ಕೆ BJP ಏನು ಒಂದು ಯಾವುದಾರೋ ಒಂದು ವಿಷಯವನ್ನು ತಗೊಂಡು ಇವತ್ತು ಕಾಂಗ್ರೆಸ್ನ ಇಮೇಜ್ನ ಡ್ಯಾಮೇಜ್ ಮಾಡೋದಕ್ಕೆ ಅಂತಂದು ಏನೋ ಒಂದು ಪ್ರತಿತಂತ್ರ ಹೆಣಿತಾ ಇದೆ. ಅದೇ ರೀತಿಯಲ್ಲಿ ನಾವು ಸಹ ಕೈಕಟ್ಟಿ ಕೂತ್ರೆ ಇದು ಆಗೋದಿಲ್ಲ, ನಾವು ಸಹ ಸರ್ಕಾರ ಒಂದು ನಮ್ಮ ಕೈಯಲ್ಲಿರೋದ್ರಿಂದ ಈ ಒಂದು ಉಪಯೋಗ ಪಡ್ಕೊಂಡು ನಾವು BJPಯನ್ನು ಕಟ್ಟಿ ಹಾಕಬೇಕು ಅಂತಂದು ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ಪ್ರಿಯಾಂಕಾ ಖರ್ಗೆ ಅವರು ಏನೋ ಒಂದು ಕೋವಿಡ್ ಹಗರಣ ಆಗಿರ್ಬೋದು ಮತ್ತು ಭೋವಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರ್ತಕ್ಕಂಥ ಅಕ್ರಮ ಆಗಿರ್ಬೋದು, ಇದನ್ನು ಸಹ ಒಂದು ತನಿಖೆ ಮಾಡಿಸಬೇಕು. ನೀರಾವರಿಯಲ್ಲಿ ಹಗರಣಗಳ ತನಿಖೆಗೆ ವೇಗ ನೀಡಲು ಒಂದು ಪ್ಲ್ಯಾನನ್ನು ಹೇಳ್ಕೊಟ್ಟಿದ್ದಾರೆ ಮತ್ತು ಈ ಮೂಲಕ ರಾಜ್ಯದಲ್ಲಿ BJPಯನ್ನು ಕಟ್ಟಿ ಹಾಕಬೇಕು ಅಂತ ಒಂದು ತಂತ್ರಗಾರಿಕೆಯನ್ನು ಸಹ ಪ್ರಿಯಾಂಕಾ ಖರ್ಗೆ ಅವರು ಈ ಒಂದು CM ಅವ್ರಿಗೆ ಮತ್ತು DCM ಅವ್ರಿಗೆ ಹೇಳಿದೆ ಅಂತಲೇ ಸಹ ಹೇಳ್ತಾ ಇದೆ. ಈ BJPಯ ಅಗ್ರೆಸಿವ್ ಅಟ್ಯಾಕ್ಗೆ ನಾವು ಪ್ರತಿತಂತ್ರನ ಹೆಣೆದೇಬೇಕು, ನೀನಾನ ಹೋರಾಟಕ್ಕೆ ಕೈಕಮಲ ರೆಡಿಯಾಗಿದೆ ಅಂತಲೇ ಸಹ ಹೇಳಲಾಗ್ತಾ ಇದೆ. BJP ಹಳೆ ಕೇಸ್ಗಳಿಗೆ ಮರುಜೀವ ಕೊಡಲೇಬೇಕಾಗ್ತದೆ, ಇಲ್ಲ ಅಂತಂದರೆ BJP ಅವಧಿಯಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಹಗರಣಗಳ ಬಗ್ಗೆ CMಗೆ ನಾವು ಒತ್ತಾಯ ಮಾಡಿರೋ ಪ್ರಿಯಾಂಕಾ ಖರ್ಗೆ ಅವರು ಒಂದು ಮಾಹಿತಿ ಸಹ ಸಿಗ್ತಾ ಇದೆ. ಮತ್ತು ಈಗಲೂ ಸಹ ನಾವು ಇಷ್ಟೆಲ್ಲ ನೋಡ್ಕೊಂಡ್ಮೇಲೆ ಕೈಕಟ್ಟಿ ಕೂತ್ರೆ ನಮ್ಮ ಇಮೇಜ್ಗೆ ಇದು ಧಕ್ಕೆ ತರ್ತದೆ, BJPಗರಿಗೆ ಬುದ್ಧಿ ಕಲಿಸಲೇಬೇಕು ಅಂತ ಅಂದು ಪ್ರಿಯಾಂಕಾ ಖರ್ಗೆ ಅವರು ಒಂದು ಹಠವನ್ನು ಹಿಡಿದಿದ್ದಾರೆ ಅಂತಲೂ ಸಹ ಒಂದು ಮಾತುಗಳು ಸಹ ಕೇಳಿಬರ್ತಾ ಇದೆ. ಇನ್ನು KKRDBಯಲ್ಲೂ ಸಹ ಒಂದು ಅಕ್ರಮ ಏನು ನಡೆದಿದೆ ಇದನ್ನು ಸಹ ಒಂದು ತನಿಖೆ ಮಾಡಿಸಬೇಕು. ಎಲ್ಲ ಒಂದು ಹಗರಣಗಳಿಗೆ ನಾವು ಒಂದು ಮರುಜೀವ ಕೊಟ್ಟು ಈ ಒಂದು ತನಿಖೆಯನ್ನು ವೇಗವನ್ನು ನಾವು ಕೊಡಬೇಕು. BJPಗರಿಗೆ ಬುದ್ಧಿ ಕಲಿಸ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ನಾವು ದೊಡ್ಡ ಒಂದು ಬೆಲೆಯನ್ನು ತೆರಬೇಕಾಗ್ತದೆ ಅಂತಂದು CM ಸಿದ್ದರಾಮಯ್ಯನವ್ರಿಗೂ ಮತ್ತು DCM DK ಶಿವಕುಮಾರ್ ಅವ್ರಿಗೂ ಒಂದು ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ ಅಂತಲೂ ಸಹ ಹೇಳಲಾಗ್ತಾ ಇದೆ. ಇಂದು KKRDBಯಲ್ಲಿ ಬಹುಕೋಟಿ ಹಗರಣ ಸಹ ನಡೆದಿದೆ. ದೇವರಾಜ್ ಅರಸು ಟ್ರಕ್ ಟರ್ಮಿನಲ್ ಸಹ ಹಗರಣ ನಡೆದಿದೆ. ಅದನ್ನು ಸಹ ನಾವು ಒಂದು ತನಿಖೆ ಮಾಡಿಸೋದ್ರ ಮೂಲಕ BJPಗರಿಗೆ ಬುದ್ಧಿ ಕಲಿಸಲೇಬೇಕು ಅಂತಂದು ಸಹ ಒಂದು ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದು ಚರ್ಚೆ ನಡೀತಾ ಇದೆ ಅನ್ನೋ ಮಾತುಗಳು ಸಹ ಕೇಳಿಬರ್ತಾ ಇದೆ. ನೋಡೋಣ ವೀಕ್ಷಕರೇ, ಈ ಒಂದು ಏನು ಗುತ್ತಿಗೆದಾರ ಆತ್ಮಹತ್ಯೆ ಮಾಡ್ಕೊಂಡಿರೋ ಸಚಿನ್ ಅವರ ಮನೆಗೆ BJP ನಿಯೋಗ ಭೇಟಿ ಕೊಟ್ಟಿತ್ತು. ಅವರಿಗೆ ಒಂದು ಸಹಾಯವನ್ನು ಮಾಡಿ ಇವತ್ತು ಒಂದು ನ್ಯಾಯವನ್ನು ಸಿಗಬೇಕು, ಅಲ್ಲಿವರೆಗೂ ಹೋರಾಟ ನಿಲ್ಲಿಸೋದಿಲ್ಲ ಅಂತ ಮಾತುಗಳನ್ನು ಕೊಟ್ಟು ಬಂದಿದ್ದಾರೆ. ಹಾಗಾದರೆ ಮುಂದಿನ ದಿನಗಳಲ್ಲಿ ಇದು ಯಾವ ಮಟ್ಟಕ್ಕೆ ಬಂದು ತಲುಪುತ್ತೆ ಅನ್ನೋದನ್ನು ನಾವೆಲ್ಲರೂ ಕಾದು ನೋಡಬೇಕಾಗಿದೆ. ಧನ್ಯವಾದಗಳು.